ಅನಾಮಿಕ ಕೊಟ್ಟ ತಲೆಬುರುಡೆ ಕುರಿತು ಅತಿದೊಡ್ಡ ಸ್ಫೋಟಕ ಮಾಹಿತಿ ಬಯಲಾಗ್ತಾ ಇದೆ. ನಿಗೂಢ ವ್ಯಕ್ತಿ ತಂದು ಕೊಟ್ಟಂತಹ ತಲೆಬುರುಡೆ ರಹಸ್ಯ ಬಯಲು ಅನ್ನುವಂಥದ್ದು. ಅದು ಯಾರದ್ದು, ಎಷ್ಟು ವರ್ಷ ಹಳೆದು ಗೊತ್ತಾ ನಿಮಗೆ? ಅನಾಮಿಕ ಮುಸುಕುದಾರಿ ವ್ಯಕ್ತಿ ತಲೆಬುರುಡೆಯನ್ನ ತಂದುಕೊಟ್ಟಿದ್ನಲ್ಲ, ಆ ತಲೆಬುರುಡೆ ಕುರಿತು ಇದೀಗ ಸ್ಫೋಟಕ ಮಾಹಿತಿ ಅಂತ ಹೇಳೋದಲ್ಲ, ಅದು ಬಯಲಾಗಬೇಕಾಗಿದೆ. ನಿಗೂಢ ವ್ಯಕ್ತಿ ತಂದುಕೊಟ್ಟಂತಹ ತಲೆಬುರುಡೆ ಅದು ಯಾರದ್ದು, ಈ ಎಲ್ಲ ಮಾಹಿತಿಗಳು ಕೂಡ ಬಯಲಾಗಬೇಕಾಗಿದೆ. ಅದನ್ನ ಅವನೇ ಹೇಳಬೇಕಾಗಿದೆ ಅಥವಾ FSLಗೆ ಕಳುಹಿಸಿದಂತಹ ವರದಿಯಲ್ಲಿ ಅದು ಬಯಲಾಗಬೇಕಾಗಿದೆ. ಹಾಗಾದ್ರೆ ಈಗ FSL ರಿಪೋರ್ಟ್ ಏನಾದ್ರೂ ಬಂತ ಆ ಒಂದು ಬುರುಡೆಯ ಕುರಿತಂತೆ? ಬುರುಡೆ ಯಾರದ್ದು, ಎಷ್ಟು ವರ್ಷ ಹಳೆದು, ಅದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದ ಅಥವಾ ಇನ್ನಿತರ ಬೇರೆ ಹತ್ಯೆಯಾದ ಮಹಿಳೆಯರಿಗೆ ಸಂಬಂಧಪಟ್ಟಿದ್ದ ಅಥವಾ ಯಾರದ್ದು, ಎಷ್ಟು ವರ್ಷ ಹಳೆಯದ್ದು ಅದು? ಈ ಎಲ್ಲ ವಿಚಾರಗಳು ಕೂಡ ಗೊತ್ತಾಗಬೇಕಾಗಿದೆ. ತಲೆಬುರುಡೆ ರಹಸ್ಯವನ್ನ ಭೇದಿಸಬೇಕಾಗಿದೆ. ತಲೆಬುರುಡೆ ರಹಸ್ಯದ ಬೆನ್ನು ಬಿದ್ದಿದೆ SIT ಟೀಮ್. ತಲೆಬುರುಡೆ ಏನು ತಂದುಕೊಟ್ಟಿದ್ದ ಅನಾಮಿಕ ವ್ಯಕ್ತಿ, ಆ ತಲೆಬುರುಡೆಗೆ ಸಂಬಂಧಪಟ್ಟಂತೆ ಇದೀಗ SIT ತಂಡ ಆ ಒಂದು ಬುರುಡೆಯ ಬೆನ್ನು ಬಿದ್ದಿದೆ. ಅದು ಪುರುಷನದ್ದ ಅಥವಾ ಮಹಿಳೆಯದ್ದ? ತಲೆಬುರುಡೆ ಯಾರದ್ದು? ಕೊನೆಗೂ ತಲೆಬುರುಡೆ ರಹಸ್ಯ ಭೇದಿಸಿದ SIT ಟೀಮ್ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಅನಾಮಿಕ ಪೊಲೀಸ್ ಠಾಣೆಗೆ ತಂದು ಕೊಟ್ಟಂತಹ ಬುರುಡೆ ಯಾರದ್ದು, ಎಷ್ಟು ವರ್ಷ ಹಳೆಯದು ಅದು? ಅದು ಪುರುಷನದ್ದ ಅಥವಾ ಮಹಿಳೆಯದ್ದ? ಎಷ್ಟು ವರ್ಷ ವಯೋಮಾನದ ವ್ಯಕ್ತಿಯದ್ದು ಅದು? ಎಳೆಯ ವಯಸ್ಸಿನವರದ್ದ ಅಥವಾ ಪ್ರೌಢಾವಸ್ಥೆಯನ್ನ ತಲುಪಿದವರದ್ದ ಅಥವಾ ವೃದ್ಧರದ್ದ? ಈ ಎಲ್ಲ ವಿಚಾರಗಳು ಕೂಡ ಬಯಲಾಗುತ್ತೆ. ಒಂದ್ಸಲಿ ಅದರ ರಿಪೋರ್ಟ್ ಏನಾದ್ರೂ ವರದಿ FSLಗೆ ಕಳಿಸಿದ್ದಾರಲ್ಲ, ಅಲ್ಲಿಂದ ವರದಿ ಬಂದ್ರೆ ಸಂಪೂರ್ಣವಾದ ವಿವರ ಬಯಲಾಗುತ್ತೆ. ಆತ ಬುರುಡೆಯನ್ನ ಹಿಡಿದುಕೊಂಡು ಬಂದಿದ್ದ, ಮ್ಯಾಜಿಸ್ಟ್ರೇಟ್ ಮುಂದೆ ಬಂದು ಬುರುಡೆಯನ್ನ ತಂದು ತಾನು ನೂರಾರು ಶವಗಳನ್ನ ಆ ಒಂದು ಜಾಗದಲ್ಲಿ ಹೂತಿಟ್ಟಿದ್ದೇನೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದ. ಆ ನಿಟ್ಟಿನಲ್ಲಿಯೇ ಪ್ರಕರಣ ತನಿಖೆಗೆ ಆದೇಶಿಸಿರುವಂತದ್ದು ಮುಂದುವರಿದು SIT ತಂಡ ರಚನೆ ಆಗಿ ಇದೀಗ ಆತ ತೋರಿಸಿದಂತಹ 13 ಪಾಯಿಂಟ್ಗಳನ್ನ ತಲಾಶ್ ಮಾಡುವಂತಹ ಪ್ರಕ್ರಿಯೆ ಕೂಡ ಜಾರಿಯಲ್ಲಿ ಇರುವಂತದ್ದು. 12 ಪಾಯಿಂಟ್ಗಳನ್ನ ತಲಾಶ್ ಮಾಡಿ ಆಯಿತು. ಇದೀಗ 13ನೇ ಪಾಯಿಂಟ್ ಮಾತ್ರ ಬಾಕಿ ಇರುವಂತದ್ದು. ಹಾಗಾಗಿ ಈ ಸಂದರ್ಭದಲ್ಲಿ 13ನೇ ಪಾಯಿಂಟ್ ತಲಾಶ್ ಆದ್ರೆ, ತನಿಖೆ ಆದ್ರೆ ಆತನ ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾಗತ್ತೆ. ಅದರಲ್ಲೂ ಕೂಡ 11ನೇ ಪಾಯಿಂಟ್ ಮಾಡುವ ಸಂದರ್ಭದಲ್ಲಿ ಮತ್ತೊಂದು ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಕಡೆ ತೋರಿಸಿದ್ನೋ ಏನೋ ಗೊತ್ತಿಲ್ಲ, ಒಟ್ಟು 11A ಅಂತ ಮತ್ತೊಂದನ್ನ ಮಾರ್ಕ್ ಮಾಡ್ಕೊಂಡಿದ್ದಾರೆ. 13 ಇನ್ನು ನಿನ್ನೆ ಆಗ್ಬೇಕಾಗಿತ್ತು, ನಿನ್ನೆನೂ ಆಗಿಲ್ಲ, ಇವತ್ತೂ ಆಗಿಲ್ಲ. ಅದಕ್ಕೆ ಗ್ರೌಂಡ್ ಪೆನೆಟ್ರೇಟಿಂಗ್ ಟೆಕ್ನಾಲಜಿಯನ್ನ ಬಳಸಿ ಭೂಮಿಯ ಆಳದಲ್ಲಿ ಏನಿದೆ ಅನ್ನೋದನ್ನ ಪತ್ತೆ ಹಚ್ಚುವ ಯಂತ್ರವನ್ನ ತಂದು ಪರಿಶೋಧಿಸಿದ ನಂತರದಲ್ಲಿ ಆ ಮಣ್ಣನ್ನ ಅಗೆದು ತೆಗೆಯುವಂತಹ ಕೆಲಸಕ್ಕೆ ಚಾಲನೆ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗ ಒಂದು ಕನ್ಕ್ಲೂಷನ್ಗೆ ಬರುವಂತಹ ಸಮಯ, ನಿರ್ಣಾಯಕ ಘಟ್ಟ. ಈ ಎಲ್ಲ ಆರೋಪಗಳಲ್ಲಿ ಸತ್ಯಾಸತ್ಯತೆ ಎಷ್ಟು ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ ಜನರಿಗೆ. ಯಾಕೆಂದ್ರೆ ದಶಕಗಳಿಂದ ಈ ಒಂದು ಆರೋಪವನ್ನ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಜುಲೈ 11ರಂದು ಬೆಳ್ತಂಗಡಿ ಠಾಣೆಗೆ ತಲೆಬುರುಡೆಯನ್ನ ತಂದಿದ್ದ ಅನಾಮಿಕ ವ್ಯಕ್ತಿ ಅಂದೇ ಕೋರ್ಟ್ನಲ್ಲಿ ಕೂಡ ಹೇಳಿಕೆಯನ್ನ ದಾಖಲಿಸಿದ್ದ ಮ್ಯಾಜಿಸ್ಟ್ರೇಟ್ ಮುಂದೆ. ಇದೀಗ ತಲೆಬುರುಡೆ ರಹಸ್ಯವನ್ನ ಭೇದಿಸಿದೆ SIT ತಂಡ. ನಿಗೂಢ ವ್ಯಕ್ತಿ ತಂದುಕೊಟ್ಟ ತಲೆಬುರುಡೆ ಪುರುಷನದ್ದು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಿಜಕ್ಕೂ ಇದು ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. ಆತ ನೀಡಿದ ತಲೆಬುರುಡೆ 30 ವರ್ಷ ಹಳೆಯದ್ದು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. SIT ಮೂಲಗಳಿಂದ ರಾಜ್ ನ್ಯೂಸ್ಗೆ ಖಚಿತ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಆತ ಕೊಟ್ಟ
ಅನಾಮಿಕ ವ್ಯಕ್ತಿ ಕೊಟ್ಟಂತಹ ತಲೆಬುರುಡೆ 30 ವರ್ಷ ಹಳೆಯದ್ದು ಅನ್ನೋದು ಗೊತ್ತಾಗ್ತಾ ಇದೆ. ಆತ ಏನು ಜುಲೈ 11ರಂದು ಬೆಳ್ತಂಗಡಿ ಠಾಣೆಗೆ ಬುರುಡೆಯನ್ನ ಹಿಡಿದುಕೊಂಡು ಬಂದಿದ್ದ. ನಂತರದಲ್ಲಿ ಕೋರ್ಟ್ ಅಲ್ಲಿ ಕೂಡ ಹೇಳಿಕೆಯನ್ನ ದಾಖಲಿಸಿದ್ದ. ನಂತರದಲ್ಲಿ ತನಿಖೆ ಕೂಡ ಶುರುವಾಯಿತು. ಇದೀಗ ಎಸ್ಐಟಿ ತಂಡ ಆ ತಲೆಬುರುಡೆಯ ರಹಸ್ಯವನ್ನ ಭೇದಿಸಿದೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗ್ತಾ ಇದೆ. ನಿಗೂಢ ವ್ಯಕ್ತಿ ತಂದುಕೊಟ್ಟಂತಹ ತಲೆಬುರುಡೆ ಪುರುಷನದ್ದು. ಆತ ಹೇಳಿದ್ನಲ್ಲ, 100 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿ, ಈ ತಲೆಬುರುಡೆ ಸಾಕ್ಷಿ ಅಂತ ಹೇಳಿ ಹಿಡ್ಕೊಂಡ್ ಬಂದಿದ್ನಲ್ಲ, ಅದು ಪುರುಷನದ್ದು ಅನ್ನುವಂತಹ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇರುವಂತದ್ದು. ಇಷ್ಟು ದಿನ ಹಾಗಾದ್ರೆ ಬಿಟ್ಟಿದ್ದೆಲ್ಲವೂ ಬುರುಡೆನಾ? ಗೊತ್ತಿಲ್ಲ. ಯಾಕೆಂದ್ರೆ ಎಸ್ಐಟಿ ತಂಡವೇ ಇದೀಗ ಶೋಧನೆಯನ್ನ ಮಾಡಿರುವಂತದ್ದು. ಎಸ್ಐಟಿ ತಂಡವೇ ರಿಪೋರ್ಟ್ ಅನ್ನ ಹೇಳ್ತಾ ಇರುವಂತದ್ದು ಆ ಒಂದು ಬುರುಡೆ 30 ವರ್ಷ ಹಿಂದಿನದ್ದು ಅಂತ ಹೇಳಿ, ಅದು ಕೂಡ ಪುರುಷನದ್ದು ಅಂತ ಹೇಳಿ. ಅದು ಪುರುಷನ ತಲೆಬುರುಡೆ ಅನ್ನೋದು ಸ್ಪಷ್ಟ. ಆ ತಲೆಬುರುಡೆಯನ್ನ ಆಧರಿಸಿಯೇ ಎಸ್ಐಟಿ ತಂಡ ತನಿಖೆಗೆ ಇಳಿದಿತ್ತು. 2 ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಬೇರೆ ಬೇರೆ ಪರೀಕ್ಷೆಗಳನ್ನ ನಡೆಸಿದೆ ಎಸ್ಐಟಿ ತಂಡ. ಆ 2 ವರದಿಯು ಕೂಡ ಹೇಳ್ತಾ ಇರುವಂತದ್ದು ಆ ತಲೆಬುರುಡೆ ಪುರುಷನದ್ದು. ಇಡೀ ದಿನ ತಲೆಬುರುಡೆ ತಂದಿದ್ದ ಜಾಗದ ಬಗ್ಗೆ ಕೂಡ ವಿಚಾರಣೆಯನ್ನ ನಡೆಸಿತ್ತು ಎಸ್ಐಟಿ. ಇನ್ನೂ ಕೂಡ ಮಾಹಿತಿಯನ್ನ ಪಡೆಯೋದಕ್ಕೆ ಎಸ್ಐಟಿ ಪ್ರಯತ್ನವನ್ನ ಪಡ್ತಾ ಇದೆ. ಎಸ್ಐಟಿ ತಂಡದ ಬಗ್ಗೆ ಏನು ಯಾರಿಗೂ ಅನುಮಾನ ಇಲ್ಲ. ಯಾಕೆಂದ್ರೆ ಎಸ್ಐಟಿ ತಂಡ ಈಗಾಗಲೇ ಸಾಬೀತುಪಡಿಸಿದೆ ಎಷ್ಟು ಸಮರ್ಥವಾಗಿ ಕೆಲಸವನ್ನ ನಿಭಾಯಿಸಬಲ್ಲದು ಅಂತ ಹೇಳಿ. ಯಾವುದೇ ಒತ್ತಡಗಳಿಗೆ ಮಣಿಯದೆ, ರಾಜಕೀಯ ಪ್ರಭಾವಗಳಿಗೆ ಸಿಲುಕದೆ ಹೇಗೆ ಕರ್ತವ್ಯವನ್ನ ನಿರ್ವಹಿಸೋದಕ್ಕೆ ಸಾಧ್ಯ ಅನ್ನುವಂಥದ್ದು ಪ್ರಜ್ವಲ್ ರೇವಣ್ಣ ಅವರ ಒಂದು ಕೇಸ್ ಪ್ರಕರಣದಲ್ಲಿ ಸಾಬೀತಾಗಿರುವಂತದ್ದು. ಎಸ್ಐಟಿ ತಂಡದ ಕ್ಷಮತೆ ಎಷ್ಟು ಅನ್ನುವಂಥದ್ದು. ಹಾಗಾಗಿ ಎಸ್ಐಟಿ ತಂಡದ ಬಗ್ಗೆ ಅನುಮಾನ ಇಲ್ಲ. ಆ ಕ್ಷೇತ್ರದ ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಎಲ್ಲರಿಗೂ ಕೂಡ ನಮ್ಮ ನಾಡಿನ ಜನರು ಅಂತ ಮಾತ್ರ ಅಲ್ಲ, ಇದು ದೇಶಾದ್ಯಂತ ಒಂದು ರೀತಿಯಲ್ಲಿ ಕುತೂಹಲವನ್ನ ಕೆರಳಿಸಿದಂತಹ ಪ್ರಕರಣ. ಯಾಕೆಂದ್ರೆ ಯೂಟ್ಯೂಬ್ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ, ಜಗತ್ತಿನಾದ್ಯಂತ ಯಾರು ಬೇಕಾದ್ರೂ ಬಳಸಬಹುದು. ಬೆರಳ ತುದಿಯಲ್ಲೇ ಇವತ್ತು ಲಭ್ಯ ಇರುವಂತದ್ದು. ಎಲ್ಲ ಜ್ಞಾನವೂ ಕೂಡ ಬೆರಳ ತುದಿಯಲ್ಲಿ ಸಿಗುತ್ತೆ. ಹಾಗಾಗಿ ಏನಾಗಿದೆ ನೋಡೋಣ ಅಂತ ಹೇಳಿ ನೋಡೋರು, ಧರ್ಮಸ್ಥಳ ಕ್ಷೇತ್ರಕ್ಕೆ ಬರುವಂತವರು ಹಾಗೂ ಈ ರೀತಿಯ ಘಟನೆಗಳು ಆಗಿವೆಯಂತೆ ಅಂತೇಳಿ ಕುತೂಹಲದಿಂದ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ದೇಶ ವಿದೇಶಗಳಿಂದ ಎಲ್ಲರೂ ಕೂಡ ಪ್ರಯತ್ನವನ್ನ ಪಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಕೆಲವರು ಹೇಳ್ತಾ ಇದ್ದಿದ್ದಂಥದ್ದು, ಅಲ್ಲಿ ಸಾಕಷ್ಟು ಹತ್ಯೆಗಳು ಆಗಿದೆ, ಅವ್ಯಾಹತವಾಗಿ ಈ ರೀತಿಯ ಮಹಿಳೆಯರನ್ನ ಹತ್ಯೆ ಮಾಡಲಾಗ್ತಾ ಇದೆ, ಮಹಿಳೆಯರ ಮೇಲೆ ಅತ್ಯಾಚಾರವನ್ನ ಮಾಡೋದೇ ಒಂದು ತಂಡದ ಕೆಲಸ ಅನ್ನುವ ರೀತಿಯಲ್ಲಿ ಹೇಳಲಾಗ್ತಾ ಇತ್ತು. ಈ ಅನಾಮಿಕ ವ್ಯಕ್ತಿ ಬುರುಡೆಯನ್ನ ಹಿಡಿದುಕೊಂಡು ಬಂದು ಪೊಲೀಸರ ಮುಂದೆ, ಮ್ಯಾಜಿಸ್ಟ್ರೇಟರ್ ಮುಂದೆ ಹೇಳಿಕೆಯನ್ನ ಕೂಡ ದಾಖಲಿಸಿದ್ದ. ತಾನೇ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿ, ತಾನೇ ಪ್ರತ್ಯಕ್ಷ ಅದನ್ನ ಸ್ವತಃ ತಾನೇ ಹೂತಿದ್ದೇನೆ, ಏಕಾಂಗಿಯಾಗಿ ಹೂತಿದ್ದೇನೆ ಅಂತ ಕೂಡ ಹೇಳಿದ್ದ. ಹಾಗಿರುವಾಗ ಎಸ್ಐಟಿ ತಂಡ, ಪೊಲೀಸರು, ಮ್ಯಾಜಿಸ್ಟ್ರೇಟು ಕೂಡ ಸೂಚನೆಯನ್ನ ನೀಡಿದ್ರು, ಈ ನಿಟ್ಟಿನಲ್ಲಿ ತನಿಖೆ ಆಗಬೇಕು ಅಂತ ಹೇಳಿ. ನಂತರದಲ್ಲಿ ಮುಖ್ಯಮಂತ್ರಿಗಳು ಕೂಡ ಎಸ್ಐಟಿ ತಂಡ ರಚನೆ ಆಗಲಿ ಅಂತ ಸೂಚಿಸಿದ್ರು. ಹಾಗಾಗಿ ಎಸ್ಐಟಿ ತಂಡ ರಚನೆ ಆಯಿತು, ತನಿಖೆಗೆ ಇಳಿತು. ಆ ಒಂದು ಬುರುಡೆಯನ್ನ ಕೂಡ ಪರೀಕ್ಷೆಗೆ ಹೋಗಿ ಕಳಿಸಲಾಗಿತ್ತು. ಆ ಬುರುಡೆ ಇದೀಗ ಯಾರದ್ದು ಅನ್ನುವಂತಹ ಕುತೂಹಲ ಇತ್ತು. ಹೌದು, ಬಹುಶಃ ಮಹಿಳೆಯದ್ದೇ ಆಗಿರಬೇಕು, ಅದಕ್ಕೋಸ್ಕರನೇ ಆತ ಬಂದು ಇಷ್ಟು ಖಡಾಖಂಡಿತವಾಗಿ ಖಚಿತವಾಗಿ ಹೇಳ್ತಾ ಇದ್ದಾನೆ, ಸ್ಪಾಟ್ಗಳನ್ನ ತೋರಿಸ್ತಾ ಇದ್ದಾನೆ. ಯಾಕೆ ಅಂದ್ರೆ ಅವನು ಸ್ವತಃ ಹೂತಿದ್ದಾನೆ, ಹೆಣವನ್ನ ಹೊತ್ತು ತಂದು ಹೂತಿದ್ದಾನೆ. 100 ಶವಗಳನ್ನ ಒಂದೊಂದ್ರೊಳಗೆ 4, 5, 8, 7, 8 ಈ ತರ ಹೇಳ್ತಾ ಇದ್ದ ಅವನು. 13 ಸ್ಪಾಟ್ಗಳಲ್ಲಿ 100 ಶವ ಹೂತಿದ್ದೇನೆ ಅಂದ್ರೆ ಎಷ್ಟೆಷ್ಟೆಲ್ಲ ಇರಬೇಕು, ಲೆಕ್ಕ ಹಾಕೊಳ್ಳಿ. ಹಾಗಿರುವಾಗ ಅವನಿಗೆ ನೆನಪಿರದೇ ಇರತ್ತಾ?
ಜನರು ಕೂಡ ಆಶ್ಚರ್ಯಪಟ್ಟರು, ಎಂತ ಫೋಟೋಗ್ರಾಫಿಕ್ ಮೆಮರಿ ಅಪ್ಪ ಇತ್ನದ್ದು ಅಂತ ಹೇಳಿ. ಬುರುಡೆಯನ್ನು ಕೂಡ ತಂದ. ಆ ಬುರುಡೆಯನ್ನ ಹಾಗೆಯೇ ಪರೀಕ್ಷೆಗೆ ಕಳುಹಿಸಲಾಗಿತ್ತು. ನಂತರದಲ್ಲಿ ಆತನ ಜೊತೆಯಲ್ಲೇ ಬಂದು ಆತ ತೋರಿಸಿದಂತಹ ಸ್ಪಾಟ್ಗಳನ್ನೆಲ್ಲ ಮಾರ್ಕ್ ಮಾಡಿಕೊಂಡು ಅದಕ್ಕೆ ಕಾವಲು ಹಾಕಿ ತಲಾಶ್ ಮಾಡಲಾಯಿತು. 11, 12 ಎಲ್ಲವೂ ಮುಗೀತು. 6ನೇ ಸ್ಪಾಟ್ ನಲ್ಲಿ 25, 12 ಅಂತ ಮೊದಲು ಹೇಳಿದ್ರು. ನಂತರದಲ್ಲಿ 25 ಮೂಳೆಗಳು ಸಿಕ್ಕಿದ್ದು ಬಿಟ್ರೆ ಯಾವ ಅಸ್ಥಿಪಂಜರವೂ ಸಿಕ್ಕಿಲ್ಲ. ಇಂಟ್ಯಾಕ್ಟ್ ಆಗಿರುವಂತಹ ಕಂಪ್ಲೀಟ್ ತಲೆಯಿಂದ ಕಾಲ ತುದಿಯವರೆಗೆ ಸಂಪೂರ್ಣವಾದಂತಹ ಒಂದು ಅಸ್ಥಿಪಂಜರ ಅಂತ ಹೇಳಬಹುದಾದಂತಹ ಒಂದು ಅಸ್ಥಿಪಂಜರವೂ ದೊರೆತಿಲ್ಲ. ಎಲ್ಲ ಸಿಕ್ಕಿದ್ದ ಏನ್ ಅದು ಸಿಕ್ತು ಇದು ಸಿಕ್ತು ಅಂತ ಹೇಳಿ ಬಕೆಟ್ ಅಲ್ಲಿ ತುಂಬಿಕೊಂಡು ಬರ್ತಾ ಇದ್ದಾರೆ. ಅದೆಲ್ಲ ಬಕೆಟ್ ಅಲ್ಲಿ ಸೀಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಂತರದಲ್ಲಿ ಏನ್ ಸಿಕ್ತಪ್ಪ ಅಂದ್ರೆ ಕರ್ಚಿಪ್ ಸಿಕ್ತು, ರೌಕೆ ಸಿಕ್ತು, ಒಳ ಉಡುಪು ಸಿಕ್ತು. ಅರ್ಥ ಇದೆಯೋ ಇಲ್ವೋ ಇದಕ್ಕೆ? ನೋಡುಗರಿಗೆ, ಜನರಿಗೆ ಬಿಟ್ಟಂತಹ ವಿಚಾರ. ಎಷ್ಟರ ಮಟ್ಟಿಗೆ ಅದನ್ನ ಅರ್ಥೈಸಿಕೊಳ್ಳಬಹುದು, ಸಾಕ್ಷಿಗಳು ಎಷ್ಟು ಪ್ರಬಲವಾದಂತಹ ಸಾಕ್ಷಿಗಳು ಅನ್ನೋದನ್ನ. ಆ ತಲೆಬುರುಡೆ, ಅದರಿಂದನೇ ಕತೆ ಶುರುವಾಗಿದ್ದು ಬುರುಡೆ ಪುರಾಣ ಅಂತ ಹೇಳಿ. 24 ಗಂಟೆ ಬುರುಡೆ ಪುರಾಣ ಆಯ್ತು. ಈಗ ಆ ಬುರುಡೆ 30 ವರ್ಷದ ಹಿಂದಿನದ್ದು ಮತ್ತು ಪುರುಷನದ್ದು ಅನ್ನೋದು ಗೊತ್ತಾಗ್ತಾ ಇದೆ.